ಪೋಕ್ಸೋ ಕೇಸ್ನಲ್ಲಿ ಮುರುಘಶ್ರೀ ಖುಲಾಸೆ ಆಗಿದ್ಯಾಕೆ ಈ ಪ್ರಶ್ನೆ ಎದ್ದಿದೆ. ಈಗ ಪೋಕ್ಸೋ ಪ್ರಕರಣದಲ್ಲಿ ಖುಲಾಸೆಗೆ ಸ್ಫೋಟಕ ಅಂಶ ಉಲ್ಲೇಖ ಆಗಿದೆ. ಜಡ್ಜ್ಮೆಂಟ್ ಕಾಪಿ ಈಗ ಲಭ್ಯ ಆಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಶ್ರೀಗಳು ಖುಲಾಸೆ ಆಗಿದ್ಯಾಕೆ? ಪೋಕ್ಸೋ ಪ್ರಕರಣ ಖುಲಾಸೆಗೆ ಸ್ಫೋಟಕ ಅಂಶ ಈಗ ಉಲ್ಲೇಖ ಆಗಿದೆ. ಜಡ್ಜ್ಮೆಂಟ್ ಕಾಪಿ ಲಭ್ಯ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಇರೋದೇನು? 2022 ಜುಲೈ 24 ಅತ್ಯಾಚಾರ ನಡೆದಿದೆ ಅಂತ ಉಲ್ಲೇಖ. ಅತ್ಯಾಚಾರ ನಡೆದ ದಿನ ಮುರುಘಶ್ರೀ ದೇಶದಲ್ಲೇ ಇರಲಿಲ್ವಾ? ಈ ಚಾರ್ಜ್ ಶೀಟ್ ಆಧರಿಸಿ ಶ್ರೀಗಳ ಪರ ವಕೀಲರ ವಾದ. ಅಮೆರಿಕ ಸೇರಿ ವಿವಿಧ ದೇಶಗಳಲ್ಲಿ ಪ್ರವಾಸವನ್ನ ಮಾಡಿದ್ರು ಅಂತ ವಾದ. ಸಂತ್ರಸ್ತೆಯ ಹೇಳಿಕೆ, ಸಂಶಯಾಸ್ಪದ ಸಾಕ್ಷಿಗಳಿಂದ ಕೇಸ್ ಖುಲಾಸೆ. ಈಗ ಕೇಸ್ನಲ್ಲಿ ಮುರುಘಶರಣರು ಏನು ನಿರಪರಾಧಿ ಅಂತ ಹೇಳಲಾಗ್ತಾ ಇದೆ. ಅವರು ಬಚಾವಾಗಿದ್ದು ಹೇಗೆ, ಖುಲಾಸೆ ಆಗಿದ್ದು ಹೇಗೆ ನೋಡಿದ್ರೆ 2022 ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಘವೇಂದ್ರ, ಪೋಕ್ಸೋ ಪ್ರಕರಣದಲ್ಲಿ ಮುರುಘಶ್ರೀಗಳು ಖುಲಾಸೆ ಆಗಿದ್ದಾರೆ, ಇದು ಹೇಗೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಸೊ ಹೇಗೆ ಅವರು ಖುಲಾಸೆ ಆದರು? ಮುರುಘಶ್ರೀಗಳ ಖುಲಾಸೆ ಆಗಿದ್ದು ಹೇಗೆ? ಪೋಕ್ಸೋ ಪ್ರಕರಣದಲ್ಲಿ ಅವರು ಅಮೆರಿಕದಲ್ಲಿದ್ದರು, ದೇಶ ವಿದೇಶಗಳ ಪ್ರವಾಸದಲ್ಲಿ ಇದ್ರು ಅಂತ ವಾದವನ್ನ ಮಾಡಿದ್ರು ಅವ್ರ ಪರ ವಕೀಲರು. ಹೀಗಾಗಿಯೇ ಸಂತ್ರಸ್ತೆ ಕೊಟ್ಟಿರೋ ಅಂತ ದೂರು ಏನಿದೆ ಅದು ಸತ್ಯಕ್ಕೆ ದೂರವಾದದ್ದು ಅನ್ನೋದನ್ನು ನ್ಯಾಯಾಧೀಶರು ಪರಿಗಣಿಸಿ ಕೇಸ್ನಿಂದ ಖುಲಾಸೆ ಮಾಡಿದ್ದಾರೆ ಅನ್ನೋ ಸತ್ಯ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಘವೇಂದ್ರ, ಪೋಕ್ಸೋ ಪ್ರಕರಣದಲ್ಲಿ ಈಗ ಮುರುಘಶ್ರೀಗಳು ಖುಲಾಸೆ ಆಗಿದ್ದಾರೆ, ಇದರ ಹಿಂದೆ ಇರುವಂಥ ಸ್ಫೋಟಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಏನು ಈಗಾಗಲೇ ಮುರುಘಶ್ರೀ ಒಂದು ಇದು ಮುರುಘಶ್ರೀಯವರ ಖುಲಾಸೆ ಹಿಂದಿನ ಸತ್ಯ. ಅತ್ಯಾಚಾರ ನಡೆದಿದೆ ಅಂತ ಸಂತ್ರಸ್ತೆ ದೂರು ಕೊಟ್ಟಾಗ ಶ್ರೀಗಳು ದೇಶದಲ್ಲೇ ಇರಲಿಲ್ಲ, ಅವರು ಅಮೆರಿಕ ಸೇರಿದಂತೆ ವಿದೇಶದ ಪ್ರವಾಸದಲ್ಲಿ ಇದ್ರು ಅಂತ ನೇರವಾಗಿ ಮುರುಘಶ್ರೀಗಳ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ಹೀಗಾಗಿಯೇ ಮುರುಘಶ್ರೀ ಕೇಸ್ನಿಂದ ಖುಲಾಸೆ ಆಗಿದ್ದಾರೆ. ಇದು ಖುಲಾಸೆಯ ಸತ್ಯ ಅನ್ನೋದು ಹೇಳಲಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಇರೋ ಅಂಥ ಜಡ್ಜ್ಮೆಂಟ್ನ ಕಾಪಿ ಕೂಡ ಲಭ್ಯ ಆಗಿದೆ. 24/7/2022 ಅತ್ಯಾಚಾರ ನಡೆದಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಬಟ್ ಚಾರ್ಜ್ ಶೀಟನ್ನು ಆಧರಿಸಿ ಮುರುಘಶ್ರೀ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ತಿಳಿದಿದ್ದೇನು ಅಂದರೆ ಅವರು ಜುಲೈ 2022 ಅಮೆರಿಕಾದಲ್ಲಿದ್ದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.